ಹಾಯ್ ಫ್ರೆಂಡ್ಸ್, ಗರಂ ಗರಂ ಅಂತ ಹೋಟೆಲ್ನಲ್ಲೇ ಕೊಡುವಂತಹ ತೂತುವಡೆನ ಮನೆಯಲ್ಲಿ ಟ್ರೈ ಮಾಡೋಣ. ಸಿಂಪಲ್ಲಾಗಿ ಬನ್ನಿ. ಬೆಳಗ್ಗೆ ನಾನು ನೆನೆಸಿಟ್ಟಿದ್ದೆ ಉದ್ದಿನಬೇಳೆನ. ಸಂಜೆ ಈವ್ನಿಂಗ್ಗೆ ಸ್ನ್ಯಾಕ್ಸಿಗೆ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ 2 ಇಬ್ಬೆ ರುಬ್ಬಿದ್ದೀನಿ. ಲಾಸ್ಟ್ ಇಬ್ಬೆನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ರುಬ್ಬಬೇಕು ಅಂತ. ನೀರು ಮಾತ್ರ ಹಾಕಿಬಿಡಿ. ಹಾಗೆ ಫುಲ್ಲು ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೊಂಡು 3 ಸ್ಟೆಪ್ ರುಬ್ಬಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮುಂದೆ ಟ್ರೈ ಮಾಡ್ತಾಯಿದ್ದೀನಿ. ಇದು ಯಾಕೆ ಮನೇಲಿ ಮಾಡ್ತಾಯಿದ್ದೀನಿ ಅಂದರೆ, ನಾನು ಹೋಟ್ಲಲ್ಲಿಂದ ತರಿಸಲ್ಲ. ಯಾಕಂದರೆ ಯಾವ ಎಣ್ಣೆಲಿ ಕರೆದಿರ್ತಾರೋ, ಮಕ್ಕಳ ಆರೋಗ್ಯ, ನನ್ನ ಆರೋಗ್ಯ, ನಮ್ಮ ಫ್ಯಾಮಿಲಿ ಸೇಫ್ಟಿಗೋಸ್ಕರ ನಾನು ಮನೇಲೇ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಸೋಡಾ ಪುಡಿ, ರುಬ್ಬಿರುವಂಥ ಉದ್ದಿನಬೇಳೆಗೆ ಸ್ವಲ್ಪ ಸೋಡಾ ಪುಡಿ ಮತ್ತು ಜೀರಿಗೆನ ಮಿಕ್ಸ್ ಹಾಕ್ಕೊಂಡು ಮತ್ತು ಸೈಡಿಗೆ ಹೆಚ್ಚಿಟ್ಟಿರುವಂತಹ ಕರಿಬೇವು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಒಣಕೊಬ್ಬರಿ ಇದನ್ನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಸೇರ್ಕೋಬೇಕು ಹಿಟ್ಟಿಗೆ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಯಾವ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ, ಅದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ 1 ಟೈಮ್ ಟ್ರೈ ಮಾಡಿ. ಯಾಕಂದರೆ ನಾನು ತುಂಬ ಸರಿ ಮಾಡಿದ್ದೀನಿ, ಬಟ್ ವಿಡಿಯೋ ಮಾಡಿ ಹಾಕಿಲ್ಲ. ಈಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಹೇಗಿದೆ ಅಂತ ಪ್ಲೀಸ್ ಕಮೆಂಟಾಗಿ. ಇಷ್ಟ ಆದರೆ ಫಾಲೋ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಯಾವ ಥರ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಥರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಯಾವುದೇ ಆದಂಥ ಮಿಷಿನ್ನ ಬಳಸ್ತಾ ಇಲ್ಲ. ಅದನ್ನು ಹಾಕಲಿಕ್ಕೆ ಪ್ರಾಡಕ್ಟ್ ಬರುತ್ತೆ, ಅದು ಮಿಷಿನು, ವಡಾ ಪ್ರಾಡಕ್ಟ್. ಬಟ್ ನಾನು ಅದನ್ನು ಬಳಸ್ತಾ ಇಲ್ಲ, ಕೈಯಲ್ಲೇ ಹಾಕ್ತಾಯಿದ್ದೀನಿ. ಶೇಪ್ ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಯಾವ ಥರ ಬಂದಿದೆ ಅಂತ ನೀವೇ ನೋಡ್ಬೋದು. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ನೀರಲ್ಲಿ ಹೆಜ್ಜಿ ಈ ಥರ ಬಿಡಬೇಕು. ಶೇಪು ಅದೇ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಅದೇ ಹೋಟೆಲಲ್ಲಿ ಯಾವ ಥರ ಮಾಡ್ತಾರಲ್ವ ಅದೇ ಥರ ಟೇಸ್ಟ್ ಬರುತ್ತೆ. ಇದಕ್ಕೆ ಸ್ವಲ್ಪ ಚಟ್ನಿ ಆರ್ಡರ್ ಮಾಡ್ಕೋಬೋದು, ಇಲ್ಲ ಹಾಗೆ ತಿಂತೀವಿ ಅಂದರೂ ಓಕೆ. ಯಾಕಂದರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಾಗೆ ತಿಂದರೂ ಬಿಸಿ ಬಿಸಿ ತಿನ್ನೋಕೆ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಇದನ್ನು ನಾನು ಯಾಕೆ ಮಾಡ್ತಾಯಿದ್ದೀನಿ ಇವತ್ತು ಅಂದರೆ, ನನ್ನ ಮಗಳಿಗೆ ಫೇವ್ರೇಟು. ಬಟ್ ನನ್ನ ಮಗಳು ಕೇಳಿದ್ಲು, ಹಾಗೆ ನಮ್ಮ ಸಿಸ್ಟರ್ಸ್ ಬಯಕೆ ಸಹ ಇತ್ತು. ಹಾಗಾಗಿ ನಾನು ಮಾಡಿದ್ದು. ನೋಡಿ ಯಾವ ಥರ ಬಂದಿದೆ ಅಂತ. ಇಷ್ಟು ಬಂದರೆ ಸಾಕಲ್ವಾ ಮಾಡ್ಕೊಂಡು ಬೇಜಾರಾದಾಗ ಮಾಡ್ಕೊಂಡು ತಿನ್ನೋಕ್ಕೆ. ನಿಮಗೇನಾದರೂ ಇಷ್ಟ ಆದರೆ ಫಾಲೋ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಪ್ಲೀಸ್ ಒಂದು ಸರಿ ಮನೇಲಿ ಟ್ರೈ ಮಾಡಿ. ನನ್ನ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.